ಹಲೋ ನಮಸ್ಕಾರ ಬೆಂಗಳೂರು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ವೀಕ್ಷಕರೇ, ನೀವು ನೋಡ್ಬೋದು ಇವತ್ತು ನಾವು JP ಮೋಟರ್ಸ್ಗೆ ಬಂದಿದ್ದೀವಿ. ಆ್ಯಂಡ್ ನೆಕ್ಸ್ಟ್ ಬಂದು ಸೈಯದ್ ಸರ್ ಅವರು ಇದ್ದಾರೆ. ಬನ್ನಿ ಅವ್ರನ್ನ ಚಾನಲ್ಗೆ ವೆಲ್ಕಮ್ ಮಾಡೋಣ. ಹಲೋ ಸರ್. ಹಲೋ ಸರ್, ಹೇಳಿ ಸರ್. ಚೆನ್ನಾಗಿದ್ದೀನಿ ಸರ್. ನನ್ನ ಹೆಸರು ಪವಿತ್ರನ್ ಅಂತ, ಜೆಂಟಲ್ಮೆನ್ಸ್ ಕ್ಲಬ್ ಚಾನಲ್. ಆ್ಯಂಡ್ ನಿಮ್ಮ ಶೋರೂಮ್ ಬಗ್ಗೆ ಒಂದು ಸ್ಮಾಲ್ ಇಂಟ್ರೋ ಹೇಳಿ ಸರ್. ಆಲ್ ಓವರ್ ಕರ್ನಾಟಕ ಎಲ್ಲಿದ್ರು ಒಂದು 90% ಲೋನ್ ಮಾಡಿಸ್ಕೊಡ್ತೀನಿ ಸರ್ ನಮ್ಮ ಕಡೆಯಿಂದ. ಓಕೆ. ಸಿಬಿಲ್ ಇಶ್ಯೂ ಇದ್ರೆ ನಿಮಗೆ ಟ್ರೈ ಮಾಡ್ತೀವಿ. ಅಕಸ್ಮಾತ್ ಆಗೇ ಇಲ್ಲ ಅಂದ್ರೆ ಬೇಕಾದ್ರೆ ಪರ್ಸನಲ್ ಲೋನ್ ಆದ್ರೂ ಮಾಡ್ಕೊಡ್ತೀವಿ ಸರ್, ಇಲ್ಲಾಂದ್ರೆ ಪ್ರೈವೇಟ್ ಫೈನಾನ್ಸ್ ಆದ್ರೂ ಮಾಡ್ಕೊಡ್ತೀವಿ ಸರ್. ಓಕೆ ಸರ್. ಆ್ಯಂಡ್ ಲೊಕೇಶನ್ ಎಲ್ಲಿ ಬರುತ್ತೆ ಸರ್ ಇದು? ಸರ್ ಇದು ಲೊಕೇಶನ್ ಎಕ್ಸಾಕ್ಟ್ ಲೊಕೇಶನ್ ಬರ್ಬೇಕಂದ್ರೆ ನಿಮಗೆ JP ನಗರ್ ಸೆಕೆಂಡ್ ಫೇಸ್ ಓಕೆ 15 ಕ್ರಾಸ್ ರೋಡ್ ಇದು. ನಿಮ್ಗೆ ಲೊಕೇಶನ್ ಬಂದು ಲ್ಯಾಂಡ್ ಮಾರ್ಕ್ ಬಂದು ರಾಮೇಶ್ವರಂ ಹೋಟೆಲ್ ಇದೆ ಪಕ್ಕದಲ್ಲಿ, ಅದ್ರ ಪಕ್ಕದಲ್ಲಿ ನಮ್ಮ ಆಫೀಸ್ ಇರೋದು. ರಾಮೇಶ್ವರಂ ಕೆಫೆ ಆ್ಯಂಡ್ ನೆಕ್ಸ್ಟ್ HP ಪೆಟ್ರೋಲ್ ಬಂಕ್ ಪಕ್ಕದಲ್ಲಿ ನಮ್ಮ ಶೋರೂಮ್ ಸಿಗುತ್ತೆ. ನಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಏನಾದ್ರು ಪ್ರೈಸಿಂಗ್ ಅಲ್ಲಿ ಡಿಸ್ಕೌಂಟ್ಸ್ ಖಂಡಿತವಾಗ್ಲೂ ಸರ್ ನೆಗೋಷಿಯೇಟ್ ಮಾಡ್ಕೊಡ್ತೀನಿ. ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ನೆಗೋಷಿಯೇಟ್ ಮಾಡ್ಕೊಡ್ತೀನಿ. ಇನ್ನೊಂದು ಏನಂದ್ರೆ ಇದು 99% ಪಾರ್ಕ್ ಅಂಡ್ ಸೆಲ್ ವೆಹಿಕಲ್ ಇರೋದು. ಓಕೆ. ಸೊ ಹಾಗಾಗಿ ಅವ್ರಿಗೆ ಮುಂದೆ ಡೈರೆಕ್ಟ್ ಕಸ್ಟಮರ್ ಮುಂದೆ ಕರ್ಸಿವಿ. ನಾವು ಕಮಿಷನ್ ಚಾರ್ಜ್ ಮಾಡ್ತೀವಿ ಸರ್ 3%. ಬೈಯರ್ ಅಂಡ್ ಸೆಲ್ಲರ್ 3% ಕಮಿಷನ್ ಚಾರ್ಜ್ ಮಾಡ್ತೀವಿ. ಅಂಡ್ RTO ಚಾರ್ಜಸ್ ಏನಾದ್ರು ಸಪರೇಟ್ ಇದೆಯಾ? ಇದೆ ಸರ್. RTO ಚಾರ್ಜಸ್ ನಿಮಗೆ ಔಟ್ ಆಫ್ ಕರ್ನಾಟಕ ಬರೀ CCಗೋಸ್ಕರ 2.5 ಚಾರ್ಜ್ ಮಾಡ್ತೀವಿ. ನಿಮಗೆ ಬೆಂಗಳೂರಲ್ಲಿ ನಿಮಗೆ ಒಂದು 5000 ಟ್ರಾನ್ಸ್ಫರ್ಗೆ ಮಾಡಿಸ್ಕೊಡ್ತೀವಿ ಸರ್. ಓಕೆ ಸರ್. ಆ್ಯಂಡ್ ಸರ್ದು ನಂಬರ್, ಕಾಂಟ್ಯಾಕ್ಟ್ ಡೀಟೇಲ್, ಲೊಕೇಶನ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಆ್ಯಂಡ್ ಡಿಸ್ಪ್ಲೇದಲ್ಲಿ ಸೈಡಲ್ಲಿ ಕೂಡ ಬರುತ್ತೆ, ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಬನ್ನಿ ಆಗಲಿ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ಸೊ ಫ್ರೆಂಡ್ಸ್ ನೋಡ್ಬೋದು ನೆಕ್ಸ್ಟ್ ನಮ್ಮ ಮುಂದೆ ಸ್ಕೋಡಾ ಡೀಟೇಲ್ಸ್ ಸರ್. ಸರ್ ಇದು ರ್ಯಾಪಿಡ್, ಇದು ಪೆಟ್ರೋಲ್ ಮ್ಯಾನ್ಯುವಲ್ 2012 ಮಾಡಲ್ಸ್, ಸೆಕೆಂಡ್ ಓನರ್ಶಿಪ್ ಆಗಿದೆ. ಓಕೆ. 75,000 ರಿವನ್ ಆಗಿದೆ. ಇದು ಟಾಪ್ ಎಂಡ್ ವೇರಿಯಂಟ್ ಎಲಿಗೆನ್ಸ್. ಇದರಲ್ಲಿ ಫೀಚರ್ಸ್ ಬಂದು ನಿಮಗೆ ಡ್ಯುಯಲ್ ಏರ್ ಬ್ಯಾಗ್, ABS, ಅಲಾಯ್ ವೀಲ್ಸ್, ಡಿಫಾಗರ್, ನಿಮಗೆ ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್, ಇದೆಲ್ಲ ಆಪ್ಷನ್ ಇದೆ. ರಿವರ್ಸ್ ಕ್ಯಾಮ್ರಾ ಎಲ್ಲ ಆಪ್ಷನ್ ಇದೆ. ಇದು ಕಸ್ಟಮರ್ಸ್ ಸೀಟ್ ಕವರ್ಸ್ ಹಾಕ್ಸಿದ್ದಾರೆ, ತುಂಬಾ ಚೆನ್ನಾಗಿದೆ ಸರ್ ಗಾಡಿ. ಅಂಡ್ ಎಷ್ಟನೇ ಓನರ್ ಸರ್? ಇದು ಸೆಕೆಂಡ್ ಓನರ್ಶಿಪ್ ಆಗಿದೆ. 75,000 ರಿವನ್ ಆಗಿದೆ. ರೆಕಾರ್ಡೆಡ್ ಮೈಲೇಜ್ ಸರ್ ಇದು. ಶೋರೂಮ್ ಅಲ್ಲಿ ಬೇಕಾದ್ರೆ ಸರ್ವಿಸ್ ಹಿಸ್ಟ್ರಿ ಇದೆ, ಕಸ್ಟಮರ್ ಚೆಕ್ ಮಾಡಿಸ್ಕೋಬಹುದು. ಅಂಡ್ ಇದು ಡೀಸೆಲ್ ಬರ್ತಾ ಪೆಟ್ರೋಲ್ ಬರ್ತಾ ಸರ್? ಸರ್ ಇದು ಡೀಸೆಲ್ ಇದೆ, ಪೆಟ್ರೋಲ್ ಇದೆ ಸರ್, ಆಟೋಮೆಟಿಕ್ ಇದೆ, ಮ್ಯಾನ್ಯುವಲ್ ಇದೆ ಸರ್. ಓಕೆ. ಇದು ಸರ್? ಇದು ಸರ್ ಪೆಟ್ರೋಲ್ ಮ್ಯಾನ್ಯುವಲ್ ಸರ್. ಪೆಟ್ರೋಲ್ ಮ್ಯಾನ್ಯುವಲ್ ಪ್ರೈಸಿಂಗ್ ಎಷ್ಟು ಹೇಳ್ತಾ ಇದ್ದೀರಾ ಸರ್? ಇದ್ರದ್ದು ಕೋಟಿಂಗ್ ಪ್ರೈಸ್ ನಾವು ಮಾಡ್ತಾ ಇರೋದು 395 ಹೇಳ್ತಾ ಇದೀವಿ. ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. ಓಕೆ. ಡೈರೆಕ್ಟ್ ಬಂದ್ರೆ ಇನ್ನ ಖಂಡಿತವಾಗ್ಲೂ ಸರ್ ಡೈರೆಕ್ಟ್ RC ಓನರ್ ಮುಂದೆ ಕರ್ಸಿವಿ. ಎಷ್ಟು ನಮ್ ಕೈಲಾಗುತ್ತೆ ಅಷ್ಟು ನಾವು ನೆಗೋಷಿಯೇಟ್ ಮಾಡ್ಕೊಡ್ತೀವಿ ಸರ್. ಓಕೆ ಸರ್. ಸರ್ ನೆಕ್ಸ್ಟ್ ಸ್ವಿಫ್ಟ್ ಸರ್, ಇದು ಡೀಟೇಲ್ಸ್ ಹೇಳಿ ಸರ್. ಸರ್ ಇದ್ರದ್ದು ಡೀಟೇಲ್ಸ್ ಬಂದು 2014 ಮಾಡಲ್, ಸಿಂಗಲ್ ಓನರ್, ಇನ್ಶೂರೆನ್ಸ್ ಕೂಡ ಕಾಂಪ್ರಿಹೆನ್ಸಿವ್ ಇದೆ. 99,000 ರಿವನ್ ಆಗಿದೆ ಸರ್ ಶೋರೂಮ್ ಇಂದ. VDI ಇದು ಡೀಸೆಲ್ ವೇರಿಯಂಟ್. AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್ ಇದೆ ಅಷ್ಟೇ ಸರ್ ಗಾಡಿಯಲ್ಲಿ. ಅಂಡ್ ಪ್ರೈಸ್ ಇದ್ರದ್ದು 4,95,000 ಹೇಳ್ತಾ ಇದೀವಿ. ನೆಗೋಷಿಯಬಲ್ ಆಗುತ್ತೆ ಸರ್. ಅಂಡ್ ತುಂಬಾ ಡಿಮ್ಯಾಂಡ್ ಇದೆ ಅಲ್ಲ ಸರ್? ಖಂಡಿತವಾಗ್ಲೂ ಸರ್ ತುಂಬಾ ಡಿಮ್ಯಾಂಡ್ ಇದೆ ಸರ್. ಇದು ಲೋನ್ ನಿಮಗೆ ಆಲ್ಮೋಸ್ಟ್ ಒಂದು 3.5 to 375 ವರೆಗೂ ಲೋನೇ ಮಾಡ್ಕೊಡ್ತೀನಿ. 375 ತನಕ ಲೋನೇ ಮಾಡ್ಕೊಡ್ತೀನಿ ಸರ್. ಅಂಡ್ ಎಷ್ಟು ಫೈನಲ್ ಆಗ್ಬೋದು ಸರ್ ಇದು ಪ್ರೈಸಿಂಗ್? ಸರ್ ಇದ್ರದ್ದು ಪ್ರೈಸಿಂಗ್ ಮಾತಾಡ್ಬೇಕಂದ್ರೆ ಅಬೌವ್ 4 lakhs ಸರ್. ಅದು ಎಷ್ಟಕ್ಕಾಗುತ್ತೆ ಅದು ಗೊತ್ತಿಲ್ಲ, ಬಟ್ ಅಬೌವ್ 4 lakhs ಅಲ್ಲಿ ಎಷ್ಟು ನಾವು ನಮ್ ಕಡೆಯಿಂದ ಆಗುತ್ತೆ ಅದಷ್ಟು ನಾವು ನೆಗೋಷಿಯಬಲ್ ಮಾಡಿಸ್ಕೊಡ್ತೀವಿ ಸರ್. ಓಕೆ ಸರ್. ಇದು ಡೀಸೆಲ್ ಸರ್? ಇದು ಡೀಸೆಲ್ ಸರ್, ಡೀಸೆಲ್ VDI. ಪರವಾಗಿಲ್ಲ ಸರ್. ಸರ್ ನೆಕ್ಸ್ಟ್ ಒಂದು XUV 500 2014 ಮಾಡಲ್, ಸೆಕೆಂಡ್ ಓನರ್ಶಿಪ್ ಆಗಿದೆ. ಓಕೆ. ಇನ್ಶೂರೆನ್ಸ್ ಕೂಡ ಕಾಂಪ್ರಿಹೆನ್ಸಿವ್ ಇದೆ. ಫ್ರೆಶ್ ಆಗಿ ಇನ್ಶೂರೆನ್ಸ್ ಮಾಡಿಸ್ಕೊಡ್ತೀವಿ ಸರ್. ಅಟ್ ಪ್ರೆಸೆಂಟ್ ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ, ಫ್ರೆಶ್ ಆಗಿ ಇನ್ಶೂರೆನ್ಸ್ ಮಾಡಿಸ್ಕೊಡ್ತೀನಿ ಸರ್. ಇದು ಶೋರೂಮ್ ಇಂದ 1,19,000 ರಿವನ್ ಆಗಿದೆ. W8 ಟಾಪ್ ಎಂಡ್ ವೇರಿಯಂಟ್. ಆ ಟೈಮಲ್ಲಿ ನಿಮಗೆ 15 ವರೆಗೂ ಟಾಪ್ ಎಂಡ್ ವೇರಿಯಂಟ್ W8 ಇದೆ. 15 ಆದ್ಮೇಲೆ W10 ಬಂತು ಸರ್. W10 ಒಳಗಡೆ ಇದೆ, ತೋರಿಸಿರಿ ಸರ್. ಇದ್ರಲ್ಲಿ ಫ್ಯೂಚರ್ಸ್ ಬಂದಿ ಸರ್ ನಿಮಗೆ AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್, ಅಪ್ ಟು ನಿಮಗೆ 8 ಏರ್ ಬ್ಯಾಗ್ಸ್ ಬರುತ್ತೆ ಸರ್. ಲೆದರ್ ಸೀಟ್ ಕವರ್ಸ್ ಬರುತ್ತೆ, ಬ್ಯಾಕ್ ವೈಫರ್, ಬ್ಯಾಕ್ ಸ್ಪಾಯ್ಲರ್, ಡಿಫಾಗರ್, ನಿಮಗೆ ರಿವರ್ಸ್ ಕ್ಯಾಮ್ರಾ, ರಿವರ್ಸ್ ಸೆನ್ಸರ್ ಎಲ್ಲ ಆಪ್ಷನ್ ಇದೆ ಸರ್. ಅಲಾಯ್ ವೀಲ್ಸ್ ಎಲ್ಲ ಆಪ್ಷನ್ ಇದೆ ಸರ್ ಗಾಡಿಯಲ್ಲಿ. ಓಕೆ ಸರ್. ಇದು 4 ವೀಲ್ ಡ್ರೈವ್ ಬರುತ್ತಾ ಇಲ್ಲ ಸರ್? ಇದು ಆಲ್ ವೀಲ್ ಡ್ರೈವ್ ಸರ್. ಇದು ಆಲ್ ವೀಲ್ ಡ್ರೈವ್. ಆಲ್ ವೀಲ್ ಡ್ರೈವ್ ಹೌದು ಸರ್. ಯಾವುದು 2 ವೀಲ್ ಡ್ರೈವ್ ಚೇಂಜಸ್ ಆಪ್ಷನ್ ಅದೆಲ್ಲ ಆಪ್ಷನ್ ಇಲ್ಲ, ಆಟೋಮೆಟಿಕ್ ಅದೇ ಆಲ್ ವೀಲ್ ಡ್ರೈವ್. ಓಕೆ ಸರ್. ಅಂಡ್ ಮೈಲೇಜ್ ಎಷ್ಟು ಕೊಡ್ಬೋದು ಸರ್? ಸರ್ ಇದು ಸಿಟಿಯಲ್ಲಿ ನಿಮಗೆ ಒಂದು 12 ಬರುತ್ತೆ ಸರ್. 12 ಬರುತ್ತೆ. ಸಿಟಿಯಲ್ಲಿ 12 ಬರುತ್ತೆ. ಹೈವೇದ್ರಲ್ಲಿ ನಿಮಗೆ ಒಂದು 14 ವರೆಗೂ ಮ್ಯಾಕ್ಸ್ ಬರುತ್ತೆ ಸರ್ ಅಷ್ಟೇ ಸರ್. ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕಿದ್ದಾರೆ ಕಸ್ಟಮರ್, ತುಂಬಾ ಚೆನ್ನಾಗಿದೆ ಸರ್ ಗಾಡಿ. ಇದ್ರದ್ದು ಸರ್ ಕೋಟಿಂಗ್ ಪ್ರೈಸ್ ಇದ್ರದ್ದು 8,00,000 ಲಕ್ಷ ಹೇಳ್ತಿದೀವಿ. ನೆಗೋಷಿಯಬಲ್ ಆಗುತ್ತೆ. ಓಕೆ ಸರ್. ಸರ್ ನೆಕ್ಸ್ಟ್ ಮಿನಿ ಕೂಪರ್ ಸರ್, ಇದ್ರ ಡೀಟೇಲ್ಸ್ ಸರ್? ಇದ್ರದ್ದು ಡೀಟೇಲ್ಸ್ ಮಿನಿ ಕೂಪರ್ 2015 ಮಾಡಲ್, ಸೆಕೆಂಡ್ ಓನರ್ಶಿಪ್ ಆಗಿದೆ. ಇನ್ಶೂರೆನ್ಸ್ ಕೂಡ ಕಾಂಪ್ರಿಹೆನ್ಸಿವ್ ಇದೆ. 72,000 ರಿವನ್ ಆಗಿದೆ ಶೋರೂಮ್ ಇಂದ ಸರ್. ರೆಕಾರ್ಡೆಡ್ ಕಿಲೋಮೀಟರ್ ಸರ್. ಗಾಡಿ ಫ್ಯೂಚರ್ಸ್ ಬಂದಿ ಸರ್, ಇದು ಕೂಪರ್ ಎಸ್ ಬಂದು ನಿಮಗೆ ಮಿಡ್ ವರ್ಷನ್ ಸರ್. ಬೇಸಿಕ್ ಬರುತ್ತೆ. ಅದು ಬೇಸಿಕ್ ಅಲ್ಲಿ ನಿಮಗೆ AC ಪವರ್ ಸ್ಟೇರಿಂಗ್, 2 ಏರ್ ಬ್ಯಾಗ್ಸ್ ಬರುತ್ತೆ. ಇದ್ರಲ್ಲಿ ನಿಮಗೆ ಅಪ್ ಟು 10 ಏರ್ ಬ್ಯಾಗ್ಸ್ ಇದೆ ಸರ್. ಇಂಟೀರಿಯರ್ಸ್ ನೀಟಾಗಿದೆ ಸರ್. ಇದು ಅಪ್ ಟು ಡೇಟ್ ಶೋರೂಮ್ ಅಲ್ಲಿ ರೆಕಾರ್ಡ್ ಇದೆ ಸರ್. ಇದ್ರದ್ದು ಫೀಚರ್ಸ್ AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್, ಅದಾದ್ಮೇಲೆ ನಿಮಗೆ ಬ್ಯಾಕ್ ವೈಫರ್ ಇದೆ, ಬ್ಯಾಕ್ ಸ್ಪಾಯ್ಲರ್ ಇದೆ,
ರಿವರ್ಸ್ ಕ್ಯಾಮ್ರಾ ಕೂಡ ಆಪ್ಷನ್ ಇದೆ ಸರ್. ಸೊ ಇದು ಮಿಡ್ ವೇರಿಯಂಟ್ ಆಗಿ ಕೂಪರ್ ಎಸ್ ಇದು. ಇದು ಸನ್ರೂಫ್ ಹೌದು, ವಿತೌಟ್ ಸನ್ರೂಫ್ ಸರ್. ಹೌದು, ವಿತೌಟ್ ಸನ್ರೂಫ್. ಮೈಲೇಜ್ ಎಷ್ಟು ಕೊಡುತ್ತೆ ಸರ್ ಇದು? ಸರ್ ಇದೆಲ್ಲ ಮೈಲೇಜ್ ಹೋಗ್ಬೇಕಂದ್ರೆ ನೀವು ಸಿಟಿಯಲ್ಲಿ ನಿಮಗೆ ಒಂದು 12 to 13 ವರೆಗೂ ಬರುತ್ತೆ ಸರ್. ಆಟೋಮೆಟಿಕ್ ಅಲ್ವಾ, ಪೆಟ್ರೋಲ್ ಆಟೋಮೆಟಿಕ್. ಸೊ ನಿಮಗೆ 12 to 13 ವರೆಗೂ ಬರುತ್ತೆ ಸಿಟಿಯಲ್ಲಿ. ಹೈವೇದ್ರಲ್ಲಿ ನಿಮಗೆ 15 to 16 ವರೆಗೂ ಆರಾಮಾಗಿ ಸಿಗುತ್ತೆ ಸರ್. ಹೌದಾ ಸರ್? ಇದು ಪ್ರೈಸಿಂಗ್ ಸರ್ ಇದ್ರದ್ದು ಕೋಟಿಂಗ್ ಪ್ರೈಸ್ ನಾವು ಕೋಟ್ ಮಾಡ್ತಾ ಇರೋದು 14,95,000 ಹೇಳ್ತಾ ಇದೀವಿ. 15 ಮಾಡಲ್ಗೆ ನೆಗೋಷಿಯಬಲ್ ಆಗುತ್ತೆ ಸರ್. ನಮ್ ಕೈಲಿ ಎಷ್ಟಾಗುತ್ತೆ ಅಷ್ಟು ನೆಗೋಷಿಯಬಲ್ ಮಾಡಿಸ್ಕೊಡ್ತೀವಿ ಸರ್. ಓಕೆ ಸರ್. ಸರ್ XUV 500 ಇನ್ನೊಂದು XUV 500 ಡೀಟೇಲ್ಸ್ ಹೇಳಿ ಸರ್. ಸರ್ ಇದ್ರದ್ದು ಡೀಟೇಲ್ಸ್ 2015 ಮಾಡಲ್ W10. ಆವಾಗಲೇ ನಿಮಗೆ W8 ತೋರಿಸಿದೆ. ಇದು W10 ಇದು. ಇದರಲ್ಲಿ ನಿಮಗೆ ಫ್ಯೂಚರ್ಸ್ ಬಂದು AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್, ಅಪ್ ಟು 10 ಏರ್ ಬ್ಯಾಗ್ಸ್ ಇದೆ, ಸನ್ರೂಫ್ ಇದೆ, ಲೆದರ್ ಸೀಟ್ ಕವರ್ಸ್ ಇದೆ. ನಿಮ್ಗೆ ಸೀಟ್ ಅಲ್ಲಿ ನಿಮ್ಗೆ ಅಡ್ಜಸ್ಟಬಲ್ ಮಷಿನ್ ಕೂಡ ಆಪ್ಷನ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. 78,000 ರಿವನ್ ಆಗಿದೆ. ರೆಕಾರ್ಡೆಡ್ ಕಿಲೋಮೀಟರ್ ಸರ್. ಟ್ಯಾಂಪರಿಂಗ್ ಏನಾಗಿಲ್ಲ ಸರ್. ಶೋರೂಮ್ ಅಲ್ಲಿ ಅಪ್ ಟು ಡೇಟ್ ರೆಕಾರ್ಡ್ ಇದೆ ಸರ್. ಆಟೋಮೆಟಿಕ್ ಮಿರರ್ ಫೋಲ್ಡರ್ ಆಪ್ಷನ್ ಇದೆ, ರಿವರ್ಸ್ ಕ್ಯಾಮ್ರಾ ಇದೆ, ರಿವರ್ಸ್ ಸೆನ್ಸರ್ ಇದೆ, ಬ್ಯಾಕ್ ವೈಫರ್, ಬ್ಯಾಕ್ ಸ್ಪಾಯ್ಲರ್. ನಿಮ್ಗೆ ತುಂಬಾ ಚೆನ್ನಾಗಿದೆ ಸರ್ ಗಾಡಿ. ಇದು 2 ವೀಲ್ ಡ್ರೈವ್ ಬರುತ್ತೆ, 4 ವೀಲ್ ಡ್ರೈವ್ ಸರ್? ಸರ್ ಇದು 2 ವೀಲ್ ಡ್ರೈವ್ ಸರ್. ಇದು 2 ವೀಲ್ ಡ್ರೈವ್ ಬರುತ್ತೆ. ಎಲೆಕ್ಟ್ರಾನಿಕ್ ಸೀಟ್ ಅಡ್ಜಸ್ಟ್ಮೆಂಟ್ ಎಲ್ಲ ಇದೆ ಸರ್. ಹಾ ಸರ್, ಗಾಡಿ ಅಪ್ ಟು ಡೇಟ್ ಶೋರೂಮ್ ಅಲ್ಲಿ ರೆಕಾರ್ಡ್ ಆಗಿದೆ ಸರ್. ಅಂಡ್ ಲೋವರ್ ಬ್ಯಾಕ್ ಸಪೋರ್ಟ್ ಬರುತ್ತೆ, ಲಂಬಾ. ಹೌದು ಸರ್, ಹೌದು ಸರ್, ಎಲ್ಲ ಆಪ್ಷನ್ ಇದೆ ಸರ್. ಟೈರ್ಸ್ ಅಪೋಲೋ ಆಪ್ಟೆರಾ, ಇದು ಆಫ್ ರೋಡಿಂಗ್ ಟೈರ್ಸ್ ಏನೇ ಸರ್ ಇದು? ಹೌದು ಸರ್. ಆಪ್ಟೆರಾ ಅಂದ್ರೆ ಪ್ರೈಸಿಂಗ್ ಎಷ್ಟು ಹೇಳ್ತಾ ಇದ್ದೀರಾ ಸರ್? ಇದ್ರದ್ದು ಪ್ರೈಸ್ ಬಂದು 10,95,000 ಹೇಳ್ತಾ ಇದೀವಿ. ನೆಗೋಷಿಯಬಲ್ ಆಗುತ್ತೆ ಸರ್. ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. ಓಕೆ ಸರ್. ಅಂಡ್ ಓನರ್ ಸರ್ ಇದು? ಸಿಂಗಲ್ ಓನರ್. ಸಿಂಗಲ್ ಓನರ್. ಸಿಂಗಲ್ ಓನರ್ ಸರ್. ಎಲ್ಲರದು ಫೇಮಸ್ ಗಾಡಿ, ಫೇವರೇಟ್ ಗಾಡಿ ಇನೋವಾ ಕ್ರಿಸ್ಟಾ ಇದೆ ಸರ್. ಸರ್ ಇದ್ರದ್ದು ಡೀಟೇಲ್ಸ್ ಬಂದು 2018 ಮಾಡಲ್, ಸಿಂಗಲ್ ಓನರ್ ಆಗಿದೆ. ಇನ್ಶೂರೆನ್ಸ್ ಕಾಂಪ್ರೆನ್ಸಿವ್ ಇದೆ. 85,000 ಓಡಿದೆ ಸರ್. 85,000 ರಿವನ್ ಆಗಿದೆ. ಶೋರೂಮ್ ಅಲ್ಲಿ ರೆಕಾರ್ಡ್ ಇದೆ ಸರ್. Z 2.8 ಲೀಟರ್ ಇಂಜಿನ್ ಇದು. 2.8 Z ಆಟೋಮೆಟಿಕ್ ಇದು. ಸೀಟ್ಸ್ ಖರಾಬ್ ಆಗಿದೆ ಸರ್ ಇದು. ಕಂಪನಿ ಸರ್, ಇದೆಲ್ಲ ಅಪ್ ಟು ಡೇಟ್ ಕಂಪನಿಯಲ್ಲೇ ಸರ್ ಆಗಿರೋದು. ಅಂಡ್ ಇದು ಆಟೋಮೆಟಿಕ್ ಬರುತ್ತಲ್ಲ ಸರ್? ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಇದು. ಆಟೋಮೆಟಿಕ್ ಟ್ರಾನ್ಸ್ಮಿಷನ್. ಇದಕ್ಕೂ ಎಲೆಕ್ಟ್ರಾನಿಕ್ ಸೀಟ್ ಅಡ್ಜಸ್ಟ್ಮೆಂಟ್, ನಿಮಗೆ ಅಪ್ ಟು 8 ಏರ್ ಬ್ಯಾಗ್ಸ್ ಇದೆ. ಆಟೋಮೆಟಿಕ್ ಮಿರರ್ ಫೋಲ್ಡರ್ ಆಪ್ಷನ್ ಇದೆ, ಅಲಾಯ್ ವೀಲ್ಸ್ ಇದೆ. ತುಂಬಾ ಫ್ಯೂಚರ್ಸ್ ಇದೆ ಸರ್ ಗಾಡಿಯಲ್ಲಿ. ಕ್ರೂಸ್ 7 ಸೀಟರ್ ಇದು. ಕ್ರೂಸ್ ಕಂಟ್ರೋಲ್, ಕ್ರೂಸ್ ಕಂಟ್ರೋಲ್ ಎಲ್ಲ ಇದೆ. 7 ಸೀಟರ್ ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಅಂಡ್ ಪ್ರೈಸಿಂಗ್ ಎಷ್ಟು ಹೇಳ್ತಾ ಇದ್ದೀರಾ ಸರ್? ಇದ್ರ ಕೋಟಿಂಗ್ ಪ್ರೈಸ್ ಹೇಳ್ತಾ ಇದೀವಿ ನಾವು 21,75,000 ನೆಗೋಷಿಯಬಲ್ ಸರ್. 21 lakhs. ಅಂಡ್ ಇದು ಸೆಕೆಂಡ್ ಓನರ್? ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ಸರ್. ನೆಕ್ಸ್ಟ್ ಒಂದು Volkswagen Polo, ಇದು ಡೀಟೇಲ್ಸ್ ಸರ್. ಇದು 2015 ಮಾಡಲ್, ಡೀಸೆಲ್ ವೇರಿಯಂಟ್, 1.5 ಲೀಟರ್ ಇಂಜಿನ್, ಹೈ ಲೈನ್. ಓಕೆ. 75,000 ರಿವನ್ ಆಗಿದೆ ಸರ್. ಸಿಂಗಲ್ ಓನರ್. ಇನ್ಶೂರೆನ್ಸ್ ಕಾಂಪ್ರೆನ್ಸಿವ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಅಪ್ ಟು ಡೇಟ್ ನಿಮಗೆ 5 ಬ್ರಾಂಡ್ ನ್ಯೂ ಟೈರ್ಸ್ ಇದೆ. ನಿಮ್ಗೆ ಹೈ ಲೈನ್ ಇದು. ನಿಮ್ಗೆ ಕಂಫರ್ಟ್ ಲೈನ್, ಟ್ರೆಂಡ್ ಲೈನ್ ಅದೆಲ್ಲ ಬರುತ್ತೆ. ಸೊ ಡಿಮ್ಯಾಂಡೆಡ್ ವೆಹಿಕಲ್ ಇದು. ಡೀಸೆಲ್ ಅಲ್ಲಿ ರೆಡ್ ಕಲರ್ ತುಂಬಾ ಡಿಮ್ಯಾಂಡೆಡ್ ವೆಹಿಕಲ್. ತುಂಬಾ ಚೆನ್ನಾಗಿದೆ ಸರ್ ವೆಹಿಕಲ್. ಪೋಲೋದಲ್ಲಿ ಇದು ಪೆಟ್ರೋಲ್ ಸಿಗುತ್ತಾ ಸರ್? ಪೆಟ್ರೋಲ್ ಇದೆ ಸರ್. ನಮ್ಮ ಆಫೀಸ್ ಅಲ್ಲಿ 2 ಗಾಡಿ ಪೆಟ್ರೋಲ್ ಇದೆ, 1 ಗಾಡಿ ಡೀಸೆಲ್ ಇದೆ ಸರ್. ಇನ್ನೊಂದು ಡೀಸೆಲ್ ಇದೆ, ಆರೆಂಜ್ ಕಲರ್. ಅದನ್ನು ತರಿಸ್ಬೇಕದು. ಪಾರ್ಟಿ ಹತ್ರ ಇದೆ, ತರಿಸ್ಕೊಡ್ತೀನಿ. ಕಸ್ಟಮರ್ ರಿಕ್ವೈರ್ಮೆಂಟ್ ಇದ್ರೆ ತರಿಸ್ಕೊಡ್ತೀನಿ. ಕಸ್ಟಮರ್ ಯಾವ್ದು ಬೇಕು ಹೇಳಿ ಸರ್. ಅವ್ರು ಬೇಕಾದ್ರೆ ಜಸ್ಟ್ ಫೋಟೋಸ್ ಕಳ್ಸಕ್ ಹೇಳಿ, ನಾನು ಫೋಟೋ ಶೇರ್ ಮಾಡ್ತೀನಿ. ಅವ್ರಿಗೆ ಇದೆ ನಮ್ಮ ಆಫೀಸ್ ಅಲ್ಲಿ ಬಿಟ್ಟು ಬೇರೆ ಯಾವ್ದಾರ ಗಾಡಿ ಇರ್ಲಿ, ನಾನು ಫೋಟೋಸ್ ಕಳ್ಸಿಕೊಡ್ತೀನಿ ಸರ್. ಓಕೆ ಸರ್. ತುಂಬಾ ಆಪ್ಷನ್ಸ್ ಇರುತ್ತೆ ಕಸ್ಟಮರ್ಗೆ. ಹಾ ಸರ್. ನಿಮ್ಗೆ ಅಪ್ ಟು ನಿಮ್ಗೆ 50,000 ಇಂದ ಹಿಡಿದು 70 lakhs, 80 lakhs, 90 lakhs ವರೆಗೂ ನಮ್ಮ ಹತ್ರ ವೆಹಿಕಲ್ಸ್ ಇದೆ. ಬಟ್ ಇಲ್ಲಿ ಸ್ಟಾಕ್ ಅಲ್ಲಿ ನಿಲ್ಸಕ್ ಆಗಲ್ಲ ನಮಗೆ. ಸೊ ಕಸ್ಟಮರ್ ರಿಕ್ವೈರ್ಮೆಂಟ್ ಅವ್ರು ಯಾವ ತರ ಗಾಡಿ ಕೇಳ್ತಾರೆ, ನಾವು ಆ ತರ ಅವ್ರಿಗೆ ಕಸ್ಟಮರ್ಗೆ ಫೋಟೋ ಶೇರ್ ಮಾಡ್ತೀವಿ ಸರ್. ಓಕೆ ಸರ್. ಅಂಡ್ ಪ್ರೈಸಿಂಗ್ ಸರ್ ಇದು? ಸರ್ ಇದ್ರದ್ದು ಪ್ರೈಸ್ ಬಂದು 5,95,000 ಹೇಳ್ತಾ ಇದೀವಿ. ನೆಗೋಷಿಯಬಲ್ ಆಗುತ್ತೆ ಸರ್. ಓಕೆ ಸರ್. ಸಿಂಗಲ್ ಓನರ್ ಅಲ್ಲ? ಸಿಂಗಲ್ ಓನರ್. ಇನ್ಶೂರೆನ್ಸ್ ಕಾಂಪ್ರೆನ್ಸಿವ್, ಫ್ರೆಶ್ ಇನ್ಶೂರೆನ್ಸ್ ಇದೆ. 1 year ಇನ್ಶೂರೆನ್ಸ್ ಇದೆ ಗಾಡಿಯಲ್ಲಿ. ಸೂಪರ್ ಸೂಪರ್ ಸರ್. ನೆಕ್ಸ್ಟ್ ಇದು ಹೋಂಡಾ ಜಾಜ್ ಅಲ್ಲ ಸರ್ ಇದು? ಸರ್ ಹೌದು ಸರ್. ಸರ್ ಇದು ಹೋಂಡಾ ಜಾಜ್ ಪೆಟ್ರೋಲ್ ಆಟೋಮೆಟಿಕ್, 2016 ಮಾಡಲ್, ಸಿಂಗಲ್ ಓನರ್. ಓಕೆ. ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ ಸರ್. ಪೆಟ್ರೋಲ್ ಆಟೋಮೆಟಿಕ್. ಇದು V80 ಡ್ರಿವನ್ ಆಗಿರೋದು ನಿಮಗೆ 65,000 ರಿವನ್ ಆಗಿದೆ. ಅಂಡ್ ಪ್ರೈಸ್ ವಿಲ್ ಬಿ ನಿಮ್ಗೆ 6.5 ಹೇಳ್ತಾ ಇದೀವಿ. ನೆಗೋಷಿಯಬಲ್ ಆಗುತ್ತೆ ಸರ್. 6.5. ಮೈಲೇಜ್ ಎಲ್ಲ ಎಷ್ಟು ಕೊಡ್ಬೋದು ಸರ್? ಇದು ಮೈಲೇಜ್ ನಿಮ್ಗೆ ಸಿಟಿಯಲ್ಲಿ 13 to 14 ವರೆಗೂ ಬರುತ್ತೆ ಸರ್ ಅಷ್ಟೇ. ಪೆಟ್ರೋಲ್ ಆಟೋಮೆಟಿಕ್ ಅಲ್ವಾ, ಸೊ ಹಾಗಾಗಿ ನಿಮ್ಗೆ 13 to 14 ಬರುತ್ತೆ. ನಿಮ್ಗೆ ಹೈವೇದ್ರಲ್ಲಿ ಹೋಗ್ಬೇಕಂದ್ರೆ 15 to 16 ವರೆಗೂ ಬರುತ್ತೆ ಸರ್. ಇದೇ ಮ್ಯಾನ್ಯುವಲ್ ಅಲ್ಲಿ ಇರ್ತಾ ಇದ್ರೆ ನಿಮ್ಗೆ ಇದಕ್ಕಿಂತ 2 ಕಿಲೋಮೀಟರ್ ಜಾಸ್ತಿ ಮೈಲೇಜ್ ಕೊಡುತ್ತೆ ಸರ್. ಹೌದಾ? ಇದು ಮ್ಯಾನ್ಯುಯಲ್ ಪ್ರೈಸ್ ಜಾಸ್ತಿನಾ ಇಲ್ಲ ಆಟೋಮೆಟಿಕ್ ಪ್ರೈಸ್? ಆಟೋಮೆಟಿಕ್ ಪ್ರೈಸ್ ಜಾಸ್ತಿ ಸರ್ ಮ್ಯಾನ್ಯುಯಲ್ ಕಿಂತ. ಓಕೆ. ಇದ್ರಲ್ಲಿ ಪೆಟ್ರೋಲ್ ಇದೆ, ಡೀಸೆಲ್ ಇದೆ, 2 ಗಾಡಿನೂ ಇದೆ. ಸೊ ಇದು ಪೆಟ್ರೋಲ್ ಅಲ್ಲ? ಇದು ಪೆಟ್ರೋಲ್ ಆಟೋಮೆಟಿಕ್. ಓಕೆ ಸರ್.
ಆಕ್ಟಾವಿಯಾ ಸರ್, ಇದ್ರ ಡೀಟೇಲ್ಸ್. ಸರ್ ಇದು ಆಕ್ಟೋವಿಯಾ, ಇದು 2015 ಮ್ಯಾನುಫ್ಯಾಕ್ಚರ್, 16 ರಿಜಿಸ್ಟ್ರೇಷನ್, ಓಕೆ. ಸಿಂಗಲ್ ಓನರ್ ಆಗಿದೆ. ಸಿಂಗಲ್ ಓನರ್, ಇನ್ಶೂರೆನ್ಸ್ ಕಾಂಪ್ರೆನ್ಸಿವ್ ಇದೆ. ಇದು ಪೆಟ್ರೋಲ್ ಆಟೋಮೆಟಿಕ್. ಇದ್ರದ್ದು ವೇರಿಯಂಟ್ ಬಂದು ನಿಮ್ಗೆ ಸ್ಟೈಲ್ ಪ್ಲಸ್ ಇದ್ರದ್ದು ವೇರಿಯಂಟ್ ಫುಲ್ಲಿ ಟಾಪ್ ಎಂಡ್. ಇದ್ರ ಫೀಚರ್ಸ್ ಬಂದು ನಿಮ್ಗೆ AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್ ಅಂಡ್ ಪೆಟ್ರೋಲ್ ಆಟೋಮೆಟಿಕ್ ಮಿರರ್ ಫೋಲ್ಡರ್ ಆಪ್ಷನ್ ಇದೆ. ನಿಮ್ಗೆ ಲೆದರ್ ಸೀಟ್ ಕವರ್ಸ್ ಇದೆ. ಮೇಲ್ಗಡೆ ನಿಮ್ಗೆ ಸನ್ರೂಫ್ ಕೂಡ ಇದೆ ಸರ್. ಅದಾದ್ಮೇಲೆ ನಿಮ್ಗೆ ಕ್ರೂಸ್ ಕಂಟ್ರೋಲ್, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಬಟನ್ಸ್ ಇದೆ. ನಿಮ್ಗೆ ರಿವರ್ಸ್ ಕ್ಯಾಮರಾ, ರಿವರ್ಸ್ ಸೆನ್ಸರ್, ಅಪ್ ಟು ನಿಮ್ಗೆ 8 ಏರ್ ಬ್ಯಾಗ್ಸ್ ಇದೆ ಸರ್ ವೆಹಿಕಲ್ ಅಲ್ಲಿ. ನಿಮ್ಗೆ ಸೀಟ್ ಅಲ್ಲಿ ಮಷೀನ್ ಸೀಟ್ ಅಡ್ಜಸ್ಟ್ಮೆಂಟ್ ಇದ್ರಲ್ಲೂ ಇದೆ. ಅಂಡ್ ಇದು ಮೂನ್ ರೂಫ್ ಅಲ್ಲ ಸರ್ ಇದು? ಇಲ್ಲ ಸರ್, ಬರೀ ಸನ್ರೂಫ್ ಇದು. ಸನ್ರೂಫ್ ಇದು ಬರೀ. ಟೈರ್ಸ್ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಹಾ ಸರ್, ಗಾಡಿ ಓಡಿರೋದು ಬಂದು 1 lakh ಎಕ್ಸಾಕ್ಟ್ ಓಡಿದೆ ಸರ್. ಶೋರೂಮ್ ಇಂದ 1 lakh ಓಡಿದೆ ಸರ್. 2016 ಇಂದ 2024 ವರೆಗೂ ಶೋರೂಮ್ ಸರ್ವಿಸ್ ಆಗಿದೆ ಸರ್. ಔಟ್ಸೈಡ್ ಎಲ್ಲೂ ಆಗಿಲ್ಲ ಸರ್. ಇದು ಅಪ್ ಟು ಡೇಟ್. ಅವ್ರ ಕಸ್ಟಮರ್ ಬೇಕಂದ್ರೆ ಶೋರೂಮ್ ಅಲ್ಲಿ ಕೂಡ ಖಂಡಿತವಾಗ್ಲೂ ಸರ್, ಎಲ್ಲಿ ಬೇಕಾದ್ರೂ ಹೋಗಿ ಚೆಕ್ ಮಾಡ್ಕೊಳ್ಳಿ ಸರ್. ಓಕೆ ಸರ್. ಅಂಡ್ ಪ್ರೈಸಿಂಗ್ ಎಲ್ಲಿದ್ರೆ ಸರ್ ಇದು? ಸರ್ ಇದ್ರದ್ದು ಪ್ರೈಸಿಂಗ್ ನಿಮ್ಗೆ 11,75,000 ನೆಗೋಷಿಯಬಲ್. 11 lakhs. ಸರ್ ಇದು ನಿಸಾನ್ ಸನ್ನಿ ಅಲ್ಲ ಸರ್ ಇದು? ಸರ್ ಇದು ನಿಸಾನ್ ಮೈಕ್ರಾ. ಇದ್ರದ್ದು ಡೀಟೇಲ್ಸ್ ಬಂದು 2011 ಮಾಡಲ್, ಸಿಂಗಲ್ ಓನರ್ ಆಗಿದೆ ಶೋರೂಮ್ ಇಂದ. ಇನ್ಶೂರೆನ್ಸ್ ಕಾಂಪ್ರೆನ್ಸಿವ್ ಇದೆ. ಡೀಸೆಲ್ ಮ್ಯಾನ್ಯುವಲ್ ಇದು. ಇದ್ರದ್ದು ವೇರಿಯಂಟ್ ಬಂದು XV ಪ್ರೀಮಿಯಂ. ಇದ್ರಲ್ಲಿ ನಿಮಗೆ AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್, ಡ್ಯೂಯಲ್ ಏರ್ ಬ್ಯಾಗ್, ಬಟನ್ ಸ್ಟಾರ್ಟ್, ನಿಮಗೆ ಅಲಾಯ್ ವೀಲ್ಸ್, ಬ್ಯಾಕ್ ವೈಫರ್, ಬ್ಯಾಕ್ ಸ್ಪಾಯ್ಲರ್, ಇದೆಲ್ಲ ಆಪ್ಷನ್ ಇದೆ ಸರ್ ಗಾಡಿಯಲ್ಲಿ. ಪ್ರೈಸಿಂಗ್ ಎಷ್ಟಿದೆ ಸರ್? ಇದ್ರದ್ದು ಪ್ರೈಸ್ ನಾವು ಕೋಟಿಂಗ್ ಮಾಡ್ತಾ ಇರೋದು 2,65,000 ನೆಗೋಷಿಯಬಲ್ ಸರ್. ಸರ್ ನೆಕ್ಸ್ಟ್ ಇನೋವಾ. ಸರ್ ಇದು 2014 ಮಾಡಲ್ ಇನೋವಾ. ಸಿಂಗಲ್ ಓನರ್ಶಿಪ್ ಆಗಿದೆ. ಇನ್ಶೂರೆನ್ಸ್ ಕೂಡ ಕಾಂಪ್ರೆನ್ಸಿವ್ ಇದೆ. ಇದ್ರದ್ದು ವೇರಿಯಂಟ್ ಬಂದು VX. ಓಕೆ. VX ಅಲ್ಲಿ ನಿಮಗೆ VX ಅಲ್ಲಿ ನಿಮಗೆ ವ್ಯತ್ಯಾಸ ಏನಂದ್ರೆ ವಿದ್ರಲ್ಲಿ ನಿಮಗೆ 7 ಸೀಟರ್ ಬಂದಿದೆ. ಇದು VX ಅಲ್ಲಿ ನಿಮಗೆ 8 ಸೀಟರ್ ಬಂದಿದೆ ಸರ್. ಇದು 8 ಸೀಟರ್ ಬಂದಿದೆ ಸರ್. ನಿಮಗೆ ಇದ್ರದ್ದು ಡ್ರಿವನ್ ಆಗಿರೋದು ಬಂದು ನಿಮಗೆ 1,51,000 ಡ್ರಿವನ್ ಆಗಿದೆ ಸರ್. ಓನರ್ ಸರ್ ಇದು? ಸಿಂಗಲ್ ಓನರ್. ಅಂಡ್ ಪ್ರೈಸಿಂಗ್ ಎಷ್ಟು ಹೇಳ್ತಾ ಇದ್ದೀರಾ ಸರ್ ಇದು? ಸರ್ ಇದ್ರದ್ದು ಪ್ರೈಸ್ ಬಂದು 11,85,000 ನೆಗೋಷಿಯಬಲ್ ಸರ್. 11,85,000 ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. ಕಸ್ಟಮರ್ ರಿಕ್ವೈರ್ಮೆಂಟ್ ಅವರು ಯಾವ ಗಾಡಿ ಬೇಕಂದ್ರೂ ಇದೆ ಸರ್ ನಮ್ಮ ಹತ್ರ. ಇದ್ರಲ್ಲಿ ನಿಮ್ಗೆ ವೈಟ್ ಕಲರ್ ಇದೆ, ಸಿಲ್ವರ್, ಗೋಲ್ಡ್, GVZ ಯಾವ ವೇರಿಯಂಟ್ ಬೇಕಾದ್ರೂ ಕೇಳಿ ಸರ್. ಕಸ್ಟಮರ್ಗೆ ನಾವು ಅರೇಂಜ್ ಮಾಡಿ ಫೋಟೋ ಶೇರ್ ಮಾಡ್ತೀವಿ ಸರ್. ಇದಕ್ಕೆ ಬ್ಲೈಂಡ್ಸ್ ಎಲ್ಲ ಕಸ್ಟಮರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಆಗ್ತಿದೆ ಸರ್? ಇಲ್ಲ ಸರ್, ಇದು VX ಅಲ್ಲಿ ನಿಮಗೆ ಇದೆಲ್ಲ ಕಂಪನಿಯಿಂದ ಬರುತ್ತೆ ಸರ್. ಇದ್ರಲ್ಲಿ ನಿಮಗೆ ಇದೆಲ್ಲ ಬರಲ್ಲ. ಓಕೆ. ಬ್ಲೈಂಡ್ ಫೋಲ್ಡ್ ಈ ತರದ್ ಬರುತ್ತೆ ಸರ್. ಅದು ಬೇಕಂದ್ರೆ ನಾವು ಬೇಕಾದ್ರೆ ಹಾಕ್ಸ್ಕೋಬಹುದು ಸರ್. ಓಕೆ ಸರ್. ಸರ್ ಫೋರ್ಡ್ ಇಕೋ ಸ್ಪೋರ್ಟ್, ಇದ್ರ ಡೀಟೇಲ್ಸ್ ಸರ್? ಸರ್ ಇದ್ರದ್ದು ಡೀಟೇಲ್ಸ್ ಬಂದು 2014 ಮಾಡಲ್, ಸಿಂಗಲ್ ಓನರ್. ಓಕೆ. ಶೋರೂಮ್ ಇಂದ 75,000 ಡ್ರಿವನ್ ಆಗಿದೆ. ಇನ್ಶೂರೆನ್ಸ್ ಕೂಡ ಕಾಂಪ್ರೆನ್ಸಿವ್ ಇದೆ. ಇದ್ರದ್ದು ವೇರಿಯಂಟ್ ಬಂದು ಟೈಟಾನಿಯಂ ಪ್ಲಸ್. ನಿಮ್ಗೆ ಬಟನ್ ಸ್ಟಾರ್ಟ್, 6 ಏರ್ ಬ್ಯಾಗ್ಸ್, ಲೆದರ್ ಸೀಟ್ ಕವರ್ಸ್, ಅಲಾಯ್ ವೀಲ್ಸ್, ಬ್ಯಾಕ್ ವೈಫರ್, ಬ್ಯಾಕ್ ಸ್ಪಾಯ್ಲರ್, ಡಿಫಾಗರ್ ಇದೆಲ್ಲ ಆಪ್ಷನ್ ಇದೆ ಸರ್ ಗಾಡಿಯಲ್ಲಿ. ಟೈರ್ಸ್ ಚೆನ್ನಾಗಿದೆ ಆಲ್ಮೋಸ್ಟ್ ಸರ್ ಬ್ರಾಂಡ್ ನ್ಯೂ ಟೈರ್ಸ್, ಸ್ಟೆಪ್ನಿ ಸಮೇತ ಬ್ರಾಂಡ್ ನ್ಯೂ ಇದೆ ಸರ್. ಶೋರೂಮ್ ಅಲ್ಲಿ ಪಿನ್ ಟು ಪಿನ್ ರೆಕಾರ್ಡ್ ಆಗಿದೆ ಸರ್. ಇದ್ರದ್ದು ಸರ್ವಿಸ್ ಹಿಸ್ಟ್ರಿ ಎಲ್ಲ ಸಿಗುತ್ತೆ ಸರ್. ಅಂಡ್ ಇನ್ನ ಸ್ವಲ್ಪ ಜನರಿಗೆ ಏನಂದ್ರೆ ಫೋರ್ಡ್ ಅಂದ್ರೆ ಸ್ವಲ್ಪ ಒಂದು ಸರ್ವಿಸಿಂಗು, ಯಾಕಂದ್ರೆ ಸರ್ ಅದು ತಿರ್ಗಾ ಕಂಪನಿ ನಿಮ್ಗೆ ಚೆನ್ನೈಯಲ್ಲಿ ಪ್ಲಾಂಟ್ ರೆಡಿ ಆಗ್ತಿದೆ ಸರ್. ಸೊ ಯಾವಾಗ 2025 ಅದ್ರಲ್ಲಿ ಯಾವ ಮಂತ್ ಅಲ್ಲಿ ಆಗುತ್ತೆ ಅಂತ ಗೊತ್ತಿಲ್ಲ, ಬಟ್ ಪ್ಲಾಂಟ್ ರೆಡಿ ಆಗ್ತಿದೆ ಸರ್. ಒಟ್ನಲ್ಲಿ ತಿರ್ಗಾ ಡಿಸ್ಕಂಟಿನ್ಯೂ ಆಗಿದೆ, ಬರುತ್ತೆ ಸರ್. ಅಂಡ್ ಓನರ್ ಸರ್ ಇದು? ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ಕಾಂಪ್ರೆನ್ಸಿವ್ ಇನ್ಶೂರೆನ್ಸ್ ಸರ್. ಆಲ್ಮೋಸ್ಟ್ ನಮ್ಮ ಆಫೀಸ್ ಅಲ್ಲಿ ಸಿಂಗಲ್ ಓನರ್ಸ್ ವೆಹಿಕಲ್ ಇರೋದು ಸರ್. ಅಂಡ್ ಪ್ರೈಸಿಂಗ್ ಎಷ್ಟು ಹೇಳ್ತಾ ಇದ್ದೀರಾ ಸರ್ ಇದು? ಸರ್ ಇದ್ರದ್ದು ಪ್ರೈಸ್ ಬಂದು 5,95,000 ಹೇಳ್ತಾ ಇದೀವಿ. ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. 5,95,000 ನೆಗೋಷಿಯಬಲ್. ಸೊ ವೀಕ್ಷಕರೇ ನೋಡಬಹುದು, ನೆಕ್ಸ್ಟ್ ಒಂದು ಮಾರುತಿ ಸುಜುಕಿ ಸೆಲೆರಿಯೋ ಇದೆ. ಇದು ಡೀಟೇಲ್ಸ್ ಕೇಳೋಣ ಸರ್. ಇದು ಸೆಲೆರಿಯೋ 2017 ಮಾಡಲ್, ಸೆಕೆಂಡ್ ಓನರ್ಶಿಪ್ ಆಗಿದೆ. ಇನ್ಶೂರೆನ್ಸ್ ಕೂಡ ಫ್ರೆಶ್ ಕಾಂಪ್ರೆನ್ಸಿವ್ ಇದೆ. ಇದು ಕಮ್ಮಿ ಓಡಿದೆ ಸರ್, ತುಂಬಾ ಕಮ್ಮಿ. 38,000 ಡ್ರಿವನ್ ಆಗಿದೆ. ಪೆಟ್ರೋಲ್ VXI ಮ್ಯಾನ್ಯುವಲ್ ಎಡಿಷನ್. ಇದು ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್. ನಿಮ್ಗೆ AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್, ಡ್ಯೂಯಲ್ ಏರ್ ಬ್ಯಾಗ್ ಎಲ್ಲ ಆಪ್ಷನ್ ಇದೆ ಸರ್ ಗಾಡಿಯಲ್ಲಿ. ಪ್ರೈಸಿಂಗ್ ಎಷ್ಟು ಹೇಳ್ತಾ ಇದ್ದೀರಾ ಸರ್? ಸರ್ ಇದ್ರದ್ದು ಪ್ರೈಸ್ ನಾವು 4,75,000 ಹೇಳ್ತಾ ಇದೀವಿ. ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. 4,75,000 ಸರ್. ಅಂಡ್ ಹೊಸದು ಎಷ್ಟು ಇರ್ಬೋದು ಸರ್ ಇದು? ಸರ್ ಇದು ಹೊಸದು ಈಗ ಅಟ್ ಪ್ರೆಸೆಂಟ್ 2024 ಅಲ್ಲಿ ನಿಮಗೆ 8 lakhs ಸಮಥಿಂಗ್ ಇದೆ ಸರ್ ಗಾಡಿ. 8 lakhs ಇದೆ. 8 lakhs ಇದೆ ಸರ್. ಏನೇನು ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಎಲ್ಲ ಏನೇನಿದೆ ಸರ್? ಏನಾಗಿಲ್ಲ ಸರ್, ಬರೀ ಕಂಪನಿಯಿಂದ ಹೆಂಗಿದೆಯೋ ಹಂಗೆ ಇರುತ್ತೆ ಸರ್ ಇರೋದು. ಬಟ್ ಇನ್ನೊಂದು ಏನಂದ್ರೆ ನಿಮ್ಗೆ ರಿವರ್ಸ್ ಕ್ಯಾಮ್ರಾ ಒಂದು ಹಾಕ್ಸಿದಾರೆ ಕಸ್ಟಮರ್ ಅಷ್ಟೇ ಸರ್. ರಿವರ್ಸ್ ಕ್ಯಾಮ್ರಾ, ರಿವರ್ಸ್ ಸೆನ್ಸರ್ 2 ಹಾಕ್ಸಿದಾರೆ ಅಷ್ಟೇ ಸರ್. ಇದು ನೆಕ್ಸ್ಟ್ ರೆನಾಲ್ಡ್ಸ್
ರೆನಾಲ್ಡ್ ಪಲ್ಸ್ ಇದು ರೆನಾಲ್ಡ್ ಪಲ್ಸರ್ ಇದು ಸರ್. ಇದು 2014 ಮ್ಯಾನುಫ್ಯಾಕ್ಚರ್, 15 ರಿಜಿಸ್ಟ್ರೇಷನ್, ಸಿಂಗಲ್ ಓನರ್, ಇನ್ಶೂರೆನ್ಸ್ ಕೂಡ ಕಾಂಪ್ರೆನ್ಸಿವ್ ಇದೆ, 65,000 ಡ್ರಿವನ್ ಆಗಿದೆ ಸರ್. ಶೋರೂಮ್ ಅಲ್ಲಿ ರೆಕಾರ್ಡ್ ಕೂಡ ಇದೆ. ನಿಮ್ಗೆ ಇದ್ರದ್ದು ವೇರಿಯಂಟ್ ಬಂದು RXL ಆಪ್ಷನಲ್ 85 PS. ಓಕೆ, ಪ್ರೈಸ್ ಸರ್ ಇದ್ರದ್ದು 3,95,000 ಹೇಳ್ತಾ ಇದೀವಿ, ನೆಗೋಷಿಯಬಲ್ ಆಗುತ್ತೆ. ಇದ್ರದ್ದು ಫೀಚರ್ಸ್ ಬಂದು ನಿಮ್ಗೆ AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್, ಡ್ಯೂಯಲ್ ಏರ್ ಬ್ಯಾಗ್, ನಿಮ್ಗೆ ಆಟೋಮೆಟಿಕ್ ಮಿರರ್ ಫೋಲ್ಡರ್ ಆಪ್ಷನ್, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಬಟನ್ಸ್ ಎಲ್ಲ ಇದೆ ಸರ್ ಕಂಪನಿಯಿಂದ. ಇದೆಲ್ಲ ಕಂಪನಿಯಿಂದಾನೆ ಬಂದಿರೋದು ಸರ್. ಯಾವ್ದು ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇಲ್ಲ, ಏನು ಎಕ್ಸ್ಟ್ರಾ ಫಿಟ್ಟಿಂಗ್ ಪೆಟ್ರೋಲ್ ಆಗ್ತಿಲ್ಲ. ಇಂಜಿನ್, ಡೀಸೆಲ್ ಡೀಸೆಲ್ ಮ್ಯಾನ್ಯುವಲ್ ಸರ್ ಇದು. ಡೀಸೆಲ್ ಮ್ಯಾನ್ಯುಯಲ್. ಪ್ರೈಸಿಂಗ್ ಎಷ್ಟು ಹೇಳ್ತಾ ಇದ್ದೀರಾ ಸರ್ ಇದು? ಸರ್ 395 ನೆಗೋಷಿಯಬಲ್. 395. ಓಕೆ ಸರ್. ಸೊ ವೀಕ್ಷಕರೇ ನೋಡಬಹುದು, ನೆಕ್ಸ್ಟ್ ಒಂದು ಮಾರುತಿ ಸುಜುಕಿ ಬಲೆನೋ ಇದೆ. ಬನ್ನಿ ಡೀಟೇಲ್ಸ್ ಕೇಳೋಣ ಸರ್. ಇದು ಸರ್ ಇದ್ರದ್ದು ಡೀಟೇಲ್ಸ್ ಬಂದು 2019 ಮಾಡೆಲ್, ಸಿಂಗಲ್ ಓನರ್, ಇನ್ಶೂರೆನ್ಸ್ ಕಾಂಪ್ರೆನ್ಸಿವ್ ಇದೆ, 40,000 ಡ್ರಿವನ್ ಆಗಿದೆ ಸರ್. ಪೆಟ್ರೋಲ್ ಮ್ಯಾನ್ಯುವಲ್, ಟಾಪ್ ಅಂಡ್ ವೇರಿಯಂಟ್ ಇದು, ಆಲ್ಫಾ ವೇರಿಯಂಟ್. ಇದರಲ್ಲಿ ಫೀಚರ್ಸ್ ನಿಮಗೆ AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್, ಆಟೋಮೆಟಿಕ್ ಮಿರರ್ ಫೋಲ್ಡರ್ ಆಪ್ಷನ್ಸ್ ಇದೆ, ನಿಮಗೆ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಬಟನ್ಸ್ ಇದೆ, ರಿವರ್ಸ್ ಕ್ಯಾಮೆರಾ ಇದೆ, ಅಲಾಯ್ ವೀಲ್ಸ್ ಇದೆ, ಡಿಫಾಗರ್ ಇದೆ, ಬ್ಯಾಕ್ ವೈಫರ್ ಇದೆ, ಬ್ಯಾಕ್ ಸ್ಪಾಯ್ಲರ್ ಇದೆ, ಬಟನ್ ಸ್ಟಾರ್ಟ್ ಇದೆ, ನಿಮಗೆ ಕ್ರೂಸ್ ಕಂಟ್ರೋಲ್ ಇದೆ. ತುಂಬಾ ಚೆನ್ನಾಗಿದೆ ಸರ್. ಇಷ್ಟು ಫೀಚರ್ಸ್ ಬರುತ್ತೆ ಸರ್ ನಿಮಗೆ. ಸೊ ಶೋರೂಮ್ ಇಂದ ಲಾಸ್ಟ್ ಸರ್ವಿಸ್ ಇದು ಆಗಿರೋದು 37,000 ಆಗಿದೆ. ಸೊ ಅಪ್ ಟು ನಿಮಗೆ ಮೀಟರ್ ಅಲ್ಲಿ ತೋರಿಸಿರೋದು 40,000 ತೋರಿಸಿದೆ ಸರ್. 37,000 ಗೆ ಸರ್ವಿಸ್, ಲಾಸ್ಟ್ ಸರ್ವಿಸ್ ಬಂದು 37,000 ಆಗಿದೆ ಸರ್ವಿಸಿಂಗ್ ಆಗಿ 40,000, ಐ ಮೀನ್ ಸರ್ವಿಸ್ ಆಗಿ 3,000 ಓಡಿದೆ ಸರ್ ಅಷ್ಟೇ. ಹಾ ಸರ್. ಪ್ರೈಸಿಂಗ್ ಸರ್ ಇದು? ಸರ್ ಇದ್ರದ್ದು ಪ್ರೈಸ್ ಬಂದು 7,75,000 ಹೇಳ್ತಾ ಇದೀವಿ, ನೆಗೋಷಿಯಬಲ್ ಆಗುತ್ತೆ ಸರ್. ಸರ್ ಇನ್ನೊಂದು ನಮ್ಮ ಹತ್ರ 18 ಮಾಡಲ್ ಬೆಲೆನೋ ಇದೆ, ಅದ್ರದ್ದು ಪ್ರೈಸ್ 675 ಹೇಳ್ತಾ ಇದೀವಿ, ನೆಗೋಷಿಯಬಲ್ ಆಗುತ್ತೆ. ಅದು ಡೆಲ್ಟಾ ವೇರಿಯಂಟ್, ಬ್ಲೂ ಕಲರ್, ಸಿಂಗಲ್ ಓನರ್, ಕಾಂಪ್ರೆನ್ಸಿವ್ ಇನ್ಶೂರೆನ್ಸ್. ಅಂಡ್ ಇದು ಪೆಟ್ರೋಲ್ ಡೀಸೆಲ್? ಪೆಟ್ರೋಲ್ ಸರ್, ಪೆಟ್ರೋಲ್ ಮ್ಯಾನ್ಯುವಲ್ ಸರ್. ಓಕೆ ಸರ್. ಸೊ ವೀಕ್ಷಕರೇ ನೋಡಬಹುದು, ಇನೋವಾ ಕ್ರಿಸ್ಟಾನೆ ಇದು 3ನೇ ಗಾಡಿ. 2 ಇನೋವಾ ಆಗಿದೆ. ಅಂಡ್ ಇದ್ರ ಡೀಟೇಲ್ಸ್ ಕೇಳೋಣ ಬನ್ನಿ ಸರ್. ಇದು ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಇನೋವಾ ಕ್ರಿಸ್ಟಾ, 2018 ಮಾಡೆಲ್, ಸೆಕೆಂಡ್ ಓನರ್ಶಿಪ್ ಆಗಿದೆ ಸರ್. ಶೋರೂಮ್ ಇಂದ 1,35,000 ಡ್ರಿವನ್ ಆಗಿದೆ. ಇದ್ರದ್ದು ವೇರಿಯಂಟ್ ಬಂದು Z ಮ್ಯಾನ್ಯುವಲ್. ಮೊದಲು ನಿಮಗೆ ಆಟೋಮೆಟಿಕ್ ತೋರಿಸಿದೆ ಇನೋವಾ ಕ್ರಿಸ್ಟಾ ಅಲ್ಲ, ಇವಾಗ ಇದು ಮ್ಯಾನ್ಯುವಲ್. 2018 ಮಾಡಲ್, 1,35,000 ಡ್ರಿವನ್ ಆಗಿದೆ ಸರ್. ಶೋರೂಮ್ ಅಲ್ಲಿ ರೆಕಾರ್ಡ್ ಕೂಡ ಇದೆ ಸರ್. ಟೈರ್ಸ್ ಕಂಡೀಷನ್ ಅಪ್ ಟು ಬ್ರಾಂಡ್ ನ್ಯೂ ಇದೆ ಸರ್. ಇದ್ರದ್ದು ಫೀಚರ್ಸ್ ಬಂದು ನಿಮಗೆ AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್, ನಿಮ್ಗೆ ಆಟೋಮೆಟಿಕ್ ಕ್ರೂಸ್ ಕಂಟ್ರೋಲ್ ಆಪ್ಷನ್ ಇದೆ, ನಿಮ್ಗೆ ಆಟೋಮೆಟಿಕ್ ಮಿರರ್ ಫೋಲ್ಡರ್ ಆಪ್ಷನ್ ಇದೆ, ನಿಮ್ಗೆ ಬ್ಯಾಕ್ ವೈಫರ್, ಬ್ಯಾಕ್ ಸ್ಪಾಯ್ಲರ್, ಡಿಫಾಗರ್, ನಿಮಗೆ ಅಲಾಯ್ ವೀಲ್ಸ್, ಇದೆಲ್ಲ ಆಪ್ಷನ್ ಸಿಗುತ್ತೆ ಸರ್. ರಿಯರ್ಸ್ ಕ್ಯಾಮ್ರಾ, ರಿವರ್ಸ್ ಸೆನ್ಸರ್, ಎಲ್ಲ ತುಂಬಾ ಆಪ್ಷನ್ ಇದೆ ಸರ್. ಚೆನ್ನಾಗಿದೆ ಸರ್. ವೈಟ್ ಕಲರ್ ತರ ಅಟ್ರಾಕ್ಟಿವ್ ಆಗಿ. ಇದಕ್ಕೆ ಕ್ಯಾಪ್ಟನ್ ಸೀಟ್ಸ್, ನಾರ್ಮಲ್ 7 ಸೀಟರ್ ಇದು. ಇದು 7 ಸೀಟರ್ ಸರ್. ಇದರಲ್ಲಿ VX ಅಂದು ಅದು ಆಪ್ಷನಲ್ ಅಡಿಷನ್. ಅದ್ರಲ್ಲಿ ನಿಮಗೆ 8 ಸೀಟರ್ ಬರುತ್ತೆ. 8 ಸೀಟರ್ ನಿಮಗೆ ಇನೋವಾ, ನಾರ್ಮಲ್ ಇನೋವಾ ತೋರಿಸಿ 8 ಸೀಟರ್. ಇದು ಬರೀ Z ಇದು 7 ಸೀಟರ್. ಇದು ಪ್ರೈಸಿಂಗ್ ಸರ್ ಇದು? ಸರ್ ಇದ್ರದ್ದು ಪ್ರೈಸ್ ಬಂದು 20,75,000 ನಾವು ಕೋಟಿಂಗ್ ಮಾಡ್ತಾ ಇದೀವಿ, ನೆಗೋಷಿಯಬಲ್ ಆಗುತ್ತೆ ಸರ್. ವೀಕ್ಷಕರೇ ನೋಡಬಹುದು, ಫಸ್ಟ್ ಅಲ್ಲಿ ಒಂದು ಡಿಸೈರ್ ಇತ್ತು, ಅದಾಗಿತ್ತು. ಅಂಡ್ ಇಲ್ಲಿ ಒಂದು ರೆಡ್ ಕಲರ್ ಸ್ವಿಫ್ಟ್ ಇದೆ, ಡಿಸೈರ್ ಇಲ್ಲ. ಸಾರಿ ಸರ್, ಇದು ಡೀಟೇಲ್ ಸರ್. ಸರ್ ಇದು 2014 ಮಾಡೆಲ್, ಸಿಂಗಲ್ ಓನರ್, ಇನ್ಶೂರೆನ್ಸ್ ಕಾಂಪ್ರೆನ್ಸಿವ್ ಇದೆ, 67,000 ಡ್ರಿವನ್ ಆಗಿದೆ, VDI ಡೀಸೆಲ್ ವೇರಿಯಂಟ್ ಇದು. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಶೋರೂಮ್ ಅಲ್ಲಿ ರೆಕಾರ್ಡ್ ಕೂಡ ಇದೆ ಸರ್. ಲಾಸ್ಟ್ ಸರ್ವಿಸ್ ಬಂದು 61,000 ಆಗಿದೆ. ಸೊ ಮೀಟರ್ ಇವಾಗ 67,000 ಓಡಿದೆ ಸರ್ ಅಷ್ಟೇ. ಇನ್ನೊಂದು 3,000 2,000 ಕಿಲೋಮೀಟರ್ ಓಡಿಸಿ ಕಸ್ಟಮರ್ ಸರ್ವಿಸ್ ಮಾಡಿಸ್ಕೋಬೇಕು ಸರ್. ಓಕೆ ಸರ್. ಪ್ರೈಸಿಂಗ್ ಎಷ್ಟು ಹೇಳ್ತಾ ಇದ್ದೀರಾ ಸರ್? ಇದ್ರದ್ದು ಸೇಮ್ ಪ್ರೈಸ್ ಸರ್, ಆಲ್ಮೋಸ್ಟ್. ಆವಾಗಲೇ ನಾನು ಏನ್ ಪ್ರೈಸ್ ಹೇಳಿದೆ ಅದೇ ಸರ್ ಪ್ರೈಸ್. 4,95,000 ನೆಗೋಷಿಯಬಲ್ ಸರ್. ಓಕೆ ಸರ್. ಸೊ ನಿಸಾನ್ ಮೈಕ್ರಾ ಇನ್ನೊಂದು ಇದೆ ಅಲ್ಲ, ಇದು ಡೀಟೇಲ್ಸ್ ಹೇಳಿ ಸರ್. ಇದ್ರದ್ದು ಡೀಟೇಲ್ಸ್ ನಿಮಗೆ 2011 ಮಾಡಲ್, ಆವಾಗಲೇ ನಿಮಗೆ ತೋರಿಸಿದೆ. ಅದು ಡೀಸೆಲ್, ಇದು ಪೆಟ್ರೋಲ್. ಇದನ್ನು XV ಪ್ರೀಮಿಯಂ, ಬಟನ್ ಸ್ಟಾರ್ಟ್. ಬರೀ ಶೋರೂಮ್ ಇಂದ 30,000 ಓಡಿದೆ ಸರ್ ಅಷ್ಟೇ. ಕಂಪನಿ ಟೈರ್ಸ್ ಅಲ್ಲಿ ಇದೆ. ನಿಮಗೆ ಇದ್ರದ್ದು ಫೀಚರ್ಸ್ ಬಂದು AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್, ಡ್ಯೂಯಲ್ ಏರ್ ಬ್ಯಾಗ್, ಆಟೋಮೆಟಿಕ್ ನಿಮಗೆ ಮಿರರ್ ಫೋಲ್ಡರ್ ಆಪ್ಷನ್ ಇದೆ, ಬ್ಯಾಕ್ ವೈಫರ್ ಇದೆ, ಬ್ಯಾಕ್ ಸ್ಪಾಯ್ಲರ್ ಇದೆ, ಡಿಫಾಗರ್ ಇದೆ, ಬಟನ್ ಸ್ಟಾರ್ಟ್ ಇದೆ. ನಿಮಗೆ ಜಸ್ಟ್ 30,000 ಡ್ರಿವನ್ ಆಗಿದೆ ಸರ್ ಅಷ್ಟೇ ಶೋರೂಮ್ ಇಂದ. ಓಕೆ ಸರ್. ಅಂಡ್ ಪ್ರೈಸಿಂಗ್ ಸರ್ ಇದು? ಸರ್ ಇದ್ರದ್ದು ಪ್ರೈಸ್ ನಾವು ಕೋಟ್ ಮಾಡ್ತಾ ಇದೀವಿ, 3,25,000 ಹೇಳ್ತಾ ಇದೀವಿ, ನೆಗೋಷಿಯಬಲ್. 3,25,000. ಓಕೆ ಸರ್. ಸರ್ ನೆಕ್ಸ್ಟ್ ಶವರ್ಲೆಟ್ ಶವಿ ಬೀಟ್, ಇದು ಡೀಟೇಲ್ ಸರ್? ಸರ್ ಇದ್ರದ್ದು ಡೀಟೇಲ್ಸ್ ನಿಮಗೆ 2011 ಮಾಡೆಲ್, ಸಿಂಗಲ್ ಓನರ್, ಇನ್ಶೂರೆನ್ಸ್ ಕಾಂಪ್ರೆನ್ಸಿವ್ ಇದೆ, 40,000 ಡ್ರಿವನ್ ಆಗಿದೆ, ಡೀಸೆಲ್ ಮ್ಯಾನ್ಯುವಲ್ ಇದು. ಡೀಸೆಲ್ ಅಲ್ಲಿ ತುಂಬಾ ಕಮ್ಮಿ ಓಡಿದೆ ಸರ್, 40,000 ಓಡಿದೆ. ಇದ್ರದ್ದು ಫ್ಯೂಚರ್ಸ್ ಬಂದು LS ವೇರಿಯಂಟ್ ಇದು. ಇದ್ರದ್ದು ಫ್ಯೂಚರ್ಸ್ ಬಂದು AC ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋಸ್ ಅಷ್ಟೇ ಬರೋದು. ಪ್ರೈಸಿಂಗ್ ಸರ್ ಇದು? ಸರ್ ಇದ್ರದ್ದು ಕೋಟಿಂಗ್ ಮಾಡ್ತಾ ಇರೋ ಪ್ರೈಸ್ ನಾವು 2,45,000 ನೆಗೋಷಿಯಬಲ್ ಸರ್. 2,45,000 ನೆಗೋಷಿಯಬಲ್ ಸರ್. ಓಕೆ ಸರ್. ಅಂಡ್ ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು ವೋಕ್ಸ್ವ್ಯಾಗನ್ ಪೋಲೋ ಇದೆ, ಇದು ಡೀಟೇಲ್ಸ್ ಹೇಳಿ ಸರ್. ಇದ್ರದ್ದು ಡೀಟೇಲ್ಸ್ ಬಂದು 2012 ಮಾಡೆಲ್, ಸೆಕೆಂಡ್ ಓನರ್ಶಿಪ್ ಆಗಿದೆ, ಕಂಫರ್ಟ್ ಲೈನ್ ವೇರಿಯಂಟ್ ಇದು. ಇನ್ಶೂರೆನ್ಸ್ ಕೂಡ ಕಾಂಪ್ರೆನ್ಸಿವ್ ಇದೆ, 75,000 ಡ್ರಿವನ್ ಆಗಿದೆ, ಪೆಟ್ರೋಲ್ ಮ್ಯಾನ್ಯುವಲ್ ಸರ್ ಇದು. ಓಕೆ.
ಇದ್ರದ್ದು ಫ್ಯೂಚರ್ಸ್ ನಿಮಗೆ AC ಪವರ್ ಸ್ಟೇರಿಂಗ್ 2 ಪವರ್ ವಿಂಡೋಸ್ ನಿಮಗೆ ಮ್ಯೂಸಿಕ್ ಸಿಸ್ಟಮ್ ಸಮೇತ ಇದೆ ಸರ್ ಅಷ್ಟೇ. ಮ್ಯೂಸಿಕ್ ಸಿಸ್ಟಮ್ ಅಂಡ್ ಸೀಟ್ ಸ್ವಲ್ಪ ಅಡಿಷನಲ್ ಹಾಕ್ಸಿದಾರಲ್ಲ ಹಾ ಸರ್? ಸರ್, ಅಡಿಷನಲ್ ಹಾಕ್ಸಿದ್ದಾರೆ ಸೀಟ್ಸ್ ಸರ್. ಕಂಪನಿಯಿಂದ ಬಂದಿಲ್ಲ ಇದು, ಇವರು ಎಕ್ಸ್ಟ್ರಾ ಮಾಡಿಸಿರೋದು ಸರ್. ಇದು ಗಾಡಿ ಚೆನ್ನಾಗಿದೆ ಸರ್, ಅಪ್ ಟು ಡೇಟ್ 75,000 ಡ್ರಿವನ್ ಆಗಿದೆ, ರೆಕಾರ್ಡ್ ಇದೆ ಸರ್ ಕಂಪನಿಯಲ್ಲಿ ಕೂಡ. ಓಕೆ ಸರ್. ಪ್ರೈಸಿಂಗ್ ಸರ್ ಇದು ಸರ್ ಇದ್ರದ್ದು ನಾವು ಕೋಟಿಂಗ್ ಪ್ರೈಸ್ ಮಾಡ್ತಾ ಇರೋದು 4,25,000 ನೆಗೋಷಿಯಬಲ್ ಸರ್. ಓಕೆ ಸರ್. ಸರ್ ಇದ್ರದ್ದು ಡೀಟೇಲ್ಸ್ ಬಂದು 2010 ಮಾಡೆಲ್ ಪೋಲೋ, ಪೆಟ್ರೋಲ್ ಹೈಲೈನ್, ಸೆಕೆಂಡ್ ಓನರ್ಶಿಪ್ ಆಗಿದೆ, ಇನ್ಶೂರೆನ್ಸ್ ಕಾಂಪ್ರೆನ್ಸಿವ್ ಇದೆ, ಹೈಲೈನ್ ವೇರಿಯಂಟ್ ಇದು. ಓಕೆ. ಪೆಟ್ರೋಲ್ ಮ್ಯಾನ್ಯುವಲ್. ಇದ್ರದ್ದು ಫ್ಯೂಚರ್ಸ್ ಬಂದು ನಿಮಗೆ AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್, ಡಬಲ್ ಏರ್ ಬ್ಯಾಗ್, ಅಲಾಯ್ ವೀಲ್ಸ್, ಬ್ಯಾಕ್ ವೈಫರ್, ಬ್ಯಾಕ್ ಸ್ಪಾಯ್ಲರ್, ಡಿಫಾಗರ್, ಇದೆಲ್ಲ ಆಪ್ಷನ್ ಇದೆ ಸರ್ ಗಾಡಿಯಲ್ಲಿ. ಅಂಡ್ ಇದು ಪ್ರೈಸಿಂಗ್ ಸರ್? ಸರ್ ಇದ್ರದ್ದು ಕೋಟಿಂಗ್ ಪ್ರೈಸ್ ನಾವು ಮಾಡ್ತಾ ಇರೋದು 3,25,000 ನೆಗೋಷಿಯಬಲ್ ಸರ್. ಓಕೆ ಸರ್. ಸೊ ವೀಕ್ಷಕರೇ, ನೀವು ನೋಡಬಹುದು ಲಾಸ್ಟ್ ಗಾಡಿ ಫಾರ್ ದ ಡೇ, ಇದ್ರ ಡೀಟೇಲ್ಸ್ ಇಲ್ಲನಾ ಸರ್? ಸರ್ ಇದ್ರದ್ದು ಡೀಟೇಲ್ಸ್ ನಿಮಗೆ 2010 ಮಾಡೆಲ್, ಸೆಕೆಂಡ್ ಓನರ್ಶಿಪ್ ಆಗಿದೆ. ಇದು VMT ಮ್ಯಾನ್ಯುವಲ್, ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, ಟಾಪ್ ಅಂಡ್ ವೇರಿಯಂಟ್ ಸರ್ ಇದು. ಓಕೆ. 80,000 ಡ್ರಿವನ್ ಆಗಿದೆ. ಇದ್ರದ್ದು ಫ್ಯೂಚರ್ಸ್ ಸರ್ ನಿಮಗೆ AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್, ಅಲಾಯ್ ವೀಲ್ಸ್, ಡಿಫಾಗರ್, ನಿಮಗೆ ಡ್ಯುಯಲ್ ಏರ್ ಬ್ಯಾಗ್, ಇದೆಲ್ಲ ಆಪ್ಷನ್ ಇದೆ ಸರ್. ಅಂಡ್ ನೋಡ್ಬೋದು ಗಾಡಿ ಏನ್ ನೀಟ್ ಇಲ್ಲ ಅಂತ ಕೇಳ್ಬೇಡಿ, ಯಾಕಂದ್ರೆ ಜಸ್ಟ್ ಈಗ ಬಂತು ಗಾಡಿ ಇದು. ಜಸ್ಟ್ ಈಗಲೇ ಬಂತು ಸರ್ ಗಾಡಿ, ಹಾಗೆ ಅದಕ್ಕಾಗಿ ಹೆಂಗಿದೆ ಹಂಗೆ ತೋರಿಸ್ತಾ ಇದೀವಿ. ಅಂಡ್ ಇದು ಓನರ್ ಸರ್? ಇದು ಸೆಕೆಂಡ್ ಓನರ್ಶಿಪ್ ಆಗಿದೆ ಸರ್. ಸೆಕೆಂಡ್ ಓನರ್ಶಿಪ್. ಪ್ರೈಸಿಂಗ್ ಎಷ್ಟು ಹೇಳ್ತಾ ಸರ್ ಇದ್ದೀರಾ ಸರ್? ಇದ್ರದ್ದು ಪ್ರೈಸ್ ನಾವು ಕೋಟಿಂಗ್ ಮಾಡ್ತಾ ಇರೋದು 3,75,000 ನೆಗೋಷಿಯಬಲ್ ಸರ್. ಅಂಡ್ ಈ ತರ ಇರ್ಬೇಕು ಸರ್ ಗಾಡಿ ಸ್ಪೇಸ್, ಯಾಕಂದ್ರೆ ನೋಡಿ ಎಷ್ಟು ಚೆನ್ನಾಗಿದೆ, ಫುಲ್ ರೌಂಡ್ ಹೊಡ್ಕೊಂಡು ತೋರಿಸ್ತಾ ಇದೀವಿ. ಹಾ ಸರ್, ಅಲ್ಲಂದ್ರೆ ಸ್ವಲ್ಪ ಕಂಜೆಸ್ಟೆಡ್ ಇದೆ ಸರ್, congested ಏನು ಇದೆ. ಮಾಡಕ್ ಆಗಲ್ಲ ಸರ್ ನಾವು, ಯಾಕಂದ್ರೆ ನಿಲ್ಸ್ಲೇಬೇಕು ಗಾಡಿ, ಸೊ ಹಾಗಾಗಿ ನಾವು ನಿಲ್ಸ್ತೀವಿ. ಪರವಾಗಿಲ್ಲ ಸರ್, ಥ್ಯಾಂಕ್ ಯು ಸರ್ ಡೀಟೇಲ್ಸ್ ಎಲ್ಲ ಇದಕ್ಕೆ. ಥ್ಯಾಂಕ್ ಯು. ಸೊ ವೀಕ್ಷಕರೇ, ನೀವು ನೋಡ್ಬೋದು ಇವತ್ತು ನಾವು ಸ್ಟಾಕ್ಸ್ಗಳ ಬಗ್ಗೆ ನಮ್ಮ ಸೈಯದ್ ಸರ್ ಅವರು ಸೂಪರ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನಿಮ್ಗೆ ಏನಾದ್ರು ಡೌಟ್ ಇದ್ರೆ ನಂಬರ್, ಕಾಂಟ್ಯಾಕ್ಟ್ ಡೀಟೇಲ್, ಲೊಕೇಶನ್ ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಅಂಡ್ ಡಿಸ್ಪ್ಲೇದಲ್ಲಿ ಸೈಡಲ್ಲಿ ಕೂಡ ಬರುತ್ತೆ, ಚೆಕ್ ಮಾಡ್ಕೊಳ್ಳಿ. ಅಂಡ್ ಬನ್ನಿ ಸರ್ ಹತ್ರ ಮಾತಾಡೋಣ. ಸರ್ ಥ್ಯಾಂಕ್ ಯು ಸರ್ ಡೀಟೇಲ್ಸ್ ಎಲ್ಲ ಇದಕ್ಕೆ. ಥ್ಯಾಂಕ್ ಯು ಸೊ ಮಚ್ ಸರ್. ಅಂಡ್ ಕಸ್ಟಮರ್, ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಕಮಿಷನ್ ಮ್ಯಾಂಡೇಟರಿ 3% ಇದೆ. ಓಕೆ. ಕಮಿಷನ್ ಅಲ್ಲಿ ಬೇಕಾದ್ರೆ ನೆಗೋಷಿಯೇಟ್ ಮಾಡ್ಕೊಡ್ತೀನಿ. ಓಕೆ. ಇನ್ನೊಂದು ಏನಂದ್ರೆ ನಮ್ ಕಡೆಯಿಂದ ಎಷ್ಟು ನೆಗೋಷಿಯಬಲ್ ಆಗುತ್ತೆ ನಾವು ಅಷ್ಟು ನೆಗೋಷಿಯೇಟ್ ಮಾಡಿಸ್ಕೊಡ್ತೀನಿ. ಡೈರೆಕ್ಟ್ ಕಸ್ಟಮರ್ ವೆಹಿಕಲ್ ಎಷ್ಟು ನೆಗೋಷಿಯೇಟ್ ಆಗುತ್ತೆ ಅಷ್ಟು ನೆಗೋಷಿಯೇಟ್ ಮಾಡಿಸ್ಕೊಡ್ತೀನಿ. ಇನ್ನೊಂದು ಏನಂದ್ರೆ ನಿಮ್ಗೆ ಸರ್ಟಿಫೈಡ್ ವೆಹಿಕಲ್ ಸರ್, ನಿಮ್ಗೆ ಅನ್ಸ್ಬೋದು ಪ್ರೈಸಿಂಗ್ ಜಾಸ್ತಿ ಇದೆ ಅಂತ, ಬಟ್ ಸರ್ಟಿಫೈಡ್ ವೆಹಿಕಲ್ ಸರ್ ನಮ್ಮ ಹತ್ರ. ನೀವು ಎಲ್ಲೇ ಹೋಗಿ ಚೆಕ್ ಮಾಡಿದ್ರು ನಿಮ್ಗೆ ರೆಕಾರ್ಡ್ ಸಿಗುತ್ತೆ ಸರ್. ಎಲ್ಲೇ ಬೇಕಂದ್ರೂ ಕೂಡ ನಿಮ್ಗೆ ಹೇಳ್ಬೇಕಂದ್ರೆ ಒಂದು 3-4 ಶೋರೂಮ್ ಕೂಡ ಹೋಗಿ ಪರವಾಗಿಲ್ಲ. ಆ್ಯಂಡ್ ನಿಮಗೆ ಒಂದು ಇನ್ಸ್ಟೆನ್ಸ್ ಹೇಳ್ಬೇಕಂದ್ರೆ, ಒಂದು ಯಾರೋ ಒಬ್ರು ಕಸ್ಟಮರ್ ಕಾಲ್ ಮಾಡಿ ಈ ಥರ ಮೋಸ ಹೋಗ್ಬಿಟ್ಟೆ ಅಂತ ಹೇಳಿದ್ರು ವಿಡಿಯೋನ ನೋಡಿ. ಆ್ಯಂಡ್ ನಿಮ್ಗೆ ಏನಿಲ್ಲ, ತುಂಬಾ ಜನ ಇದ್ದಾರೆ ಸರ್. ಸೊ ಬೇರೆಯವರು ಯೂಟ್ಯೂಬರ್ ಅವರು ನೇಮ್ ಹೇಳಕ್ಕೆ ಇಷ್ಟಪಡಲ್ಲ ನಾನು, ಹೇಳ್ಬಾರ್ದು. ಆ್ಯಂಡ್ ನೀವು ಒಂದಿಲ್ಲ ಎರಡಿಲ್ಲ ಮೂರು ಶೋರೂಮ್ಗೆ ಹೋಗಿ ಪರವಾಗಿಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಹಾ ಸರ್, ನಾನು ತೋರಿಸ್ತೀನಿ ಅಂತ ನನ್ನ ಏನನ್ನೋದು ಕಣ್ಣು ಮುಚ್ಕೊಂಡು ನಂಬೇಡಿ. ಕರೆಕ್ಟ್. ನಿಮಗೆ ಒಂದು ಜನರಲ್ ನಾಲೆಜ್ಗಾಗಿ ಪ್ರೈಸಿಂಗ್ ಬಗ್ಗೆ ಎಲ್ಲ ಶೋರೂಮ್ಗೆ ಹೋಗಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಂಡ್ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಫಾಲೋ ಮಾಡಿ. ಆ್ಯಂಡ್ ಅಷ್ಟೇ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ, ಪೀಸ್ ಔಟ್. ಥ್ಯಾಂಕ್ ಯು.